ನಿನ್ನೆ ನಿಧನವಾದಂಥ ಸುದ್ದಿಯನ್ನು ಕೇಳಿ ತುಂಬ ಆಘಾತ ಆಯಿತು. ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ಕವಿ, ಬಹಳ ನೇರ ನಿಷ್ಠುರವಾಗಿ ಬರಿತಾ ಇದ್ದಂಥವರು. ಅವರು ಬರೆದಂಥ ಕೃತಿಗಳಿಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದಾರೆ. ಹಲವಾರು ಅವರ ಕಾದಂಬರಿಗಳು, ಸಿನಿಮಾಗಳು ಕೂಡ ಆಗಿದೆ. ಅವರ ಬರವಣಿಗೆ ಬಹಳ ವಿಶೇಷವಾಗಿತ್ತು. ಅವರು ಬರೆದಂಥ ಕಥೆಗಳನ್ನು, ಕಾದಂಬರಿಗಳನ್ನು ಓದ್ತಾ ಹೋದಂಥ ಸಂದರ್ಭದಲ್ಲಿ ಅವು ನಮ್ಮ ಕಣ್ಣು ಮುಂದೆಯೇ ಆ ಚಿತ್ರ ಸನ್ನಿವೇಶಗಳು, ಕೆಟ್ಟಂಥ ಸನ್ನಿವೇಶಗಳು ಎದುರಾಗ್ತಾ ಇತ್ತು. ಒಬ್ಬ ಅದ್ಭುತವಾದಂಥ ಒಬ್ಬ ಕವಿಯನ್ನು ಕಳ್ಕೊಂಡು ಕನ್ನಡ ನಾಡು, ಕನ್ನಡ ನಾಡಿನ ಸಾಹಿತ್ಯ ಬಡವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಾನು SL ಬೈಸ್ ಅವರ ಕಟ್ಟ ಅಭಿಮಾನಿ ಮತ್ತು ನಾನು ಕನ್ನಡ ಮೇಜರ್ ತಗೊಳ್ಳೋಂಥ ವಿದ್ಯಾರ್ಥಿನಿ. ನಾನು ಮತ್ತೆ ಕನ್ನಡ ಇದರೊಳಗೆ ಅವರ ಎಲ್ಲ ಕಾದಂಬರಿಗಳು ಫಸ್ಟ್ ಅಚ್ಚುಮೆಚ್ಚುವಾದ ಕಾದಂಬರಿ ನನಗೆ ದಾಟು, ಗೃಹಭಂಗ, ಮತದಾನ, ಅನ್ವೇಷಣೆ ಎಲ್ಲವನ್ನು ನಾನು ಸ್ವಂತ ಅವಾಗಲೇ ಓದ್ದಳು. ಅವ್ರ ಜೊತೆಗೆ ಸಾಗದಂಥ ಕವಿ ಇವನ್ ಇಲ್ಲ ಅಂತ ಕೇಳಿದಾಗ ಮನಸ್ಸಿಗೆ ತುಂಬ ಆಘಾತ ಆಯಿತು. ಎಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನಾನು ಯಾವಾಗಲೂ ಓದ್ತಾನೇ ಇದ್ದೆ ಬುಕ್. ಫಸ್ಟ್ ಎಡಿಷನ್ ನನಗೆ ಬೇಕಾಗಿತ್ತು. ಆ ಥರ ನಾನು ಕಂಡ ಅಭಿಮಾನಿ ಇನ್ನಿಲ್ಲ ಅನ್ನೋದು ನನಗೆ ಸಹಿಸೋಕ್ಕೆ ಆಗಲಿಲ್ಲ. ನಮಸ್ಕಾರ. ನಿನ್ನೆ ನಿಧನವಾದಂಥ ಸುದ್ದಿಯನ್ನು ಕೇಳಿ ತುಂಬ ಆಘಾತ ಆಯಿತು. ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ಕವಿ, ಬಹಳ ನೇರ ನಿಷ್ಠುರವಾಗಿ ಬರಿತಾ ಇದ್ದಂಥವರು. ಅವರು ಬರೆದಂಥ ಕೃತಿಗಳಿಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದಾರೆ. ಹಲವಾರು ಅವರ ಕಾದಂಬರಿಗಳು, ಸಿನಿಮಾಗಳು ಕೂಡ ಆಗಿದೆ. ಅವರ ಬರವಣಿಗೆ ಬಹಳ ವಿಶೇಷವಾಗಿತ್ತು. ಅವರು ಬರೆದಂಥ ಕಥೆಗಳನ್ನು, ಕಾದಂಬರಿಗಳನ್ನು ಓದ್ತಾ ಹೋದಂಥ ಸಂದರ್ಭದಲ್ಲಿ ಅವು ನಮ್ಮ ಕಣ್ಣು ಮುಂದೆಯೇ ಆ ಚಿತ್ರ ಸನ್ನಿವೇಶಗಳು, ಕೆಟ್ಟಂಥ ಸನ್ನಿವೇಶಗಳು ಎದುರಾಗ್ತಾ ಇತ್ತು. ಒಬ್ಬ ಅದ್ಭುತವಾದಂಥ ಒಬ್ಬ ಕವಿಯನ್ನು ಕಳ್ಕೊಂಡು ಕನ್ನಡ ನಾಡು, ಕನ್ನಡ ನಾಡಿನ ಸಾಹಿತ್ಯ ಬಡವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಾನು SL ಬೈಸ್ ಅವರ ಕಟ್ಟ ಅಭಿಮಾನಿ ಮತ್ತು ನಾನು ಕನ್ನಡ ಮೇಜರ್ ತಗೊಳ್ಳೋಂಥ ವಿದ್ಯಾರ್ಥಿನಿ. ನಾನು ಮತ್ತೆ ಕನ್ನಡ ಇದರೊಳಗೆ ಅವರ ಎಲ್ಲ ಕಾದಂಬರಿಗಳು ಫಸ್ಟ್ ಅಚ್ಚುಮೆಚ್ಚುವಾದ ಕಾದಂಬರಿ ನನಗೆ ದಾಟು, ಗೃಹಭಂಗ, ಮತದಾನ, ಅನ್ವೇಷಣೆ ಎಲ್ಲವನ್ನು ನಾನು ಸ್ವಂತ ಅವಾಗಲೇ ಓದ್ದಳು. ಅವ್ರ ಜೊತೆಗೆ ಸಾಗದಂಥ ಕವಿ ಇವನ್ ಇಲ್ಲ ಅಂತ ಕೇಳಿದಾಗ ಮನಸ್ಸಿಗೆ ತುಂಬ ಆಘಾತ ಆಯಿತು. ಎಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನಾನು ಯಾವಾಗಲೂ ಓದ್ತಾನೇ ಇದ್ದೆ ಬುಕ್. ಫಸ್ಟ್ ಎಡಿಷನ್ ನನಗೆ ಬೇಕಾಗಿತ್ತು. ಆ ಥರ ನಾನು ಕಂಡ ಅಭಿಮಾನಿ ಇನ್ನಿಲ್ಲ ಅನ್ನೋದು ನನಗೆ ಸಹಿಸೋಕ್ಕೆ ಆಗಲಿಲ್ಲ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.